ಇಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣಪ್ಪ. ಯಾಕೋ ಅಡಿಕೆ ಗಿಡಕ್ಕೆ ಇಷ್ಟು ಹೊತ್ತು ಕೂಲಿಯರು ಮಣ್ಣು ಹಾಕ್ತರು, ಬೆಳಗ್ಗೆ ಇಲ್ಲಿ ಬಂದವರು ಹೋದ್ರತ್ತ. ನಾನೊಂದು ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡಿದ್ದು ಹೋಗೋಣ ಅಂತಕ್ಕೆ. ಎಷ್ಟು ತಣ್ಣಗೈತೆ. ಆಹಾ, ಹೊಲ್ದಾಗಿದ್ದರೆ ಹೊಲ್ದಾಗೆ ಇರೋಣ ಅನ್ಸುತ್ತೆ. ತೆಂಗಿನ ಮರ ಅಡಿಕೆ ಮರದ ನೆರಳಾಗೆ ಕೂತ್ಕೊಂಡ್ರೆ ಸಾಕು, ಹಾಗೆ ಮಲ್ಕೊಳ್ಳೋಣ ಅನ್ಸುತ್ತೆ. ಅಷ್ಟು ತಂಪಾಗೈತಿ. ಬಿಸಿಲು ಕಾಯೋದ್ಕೋದ್ಕೂ ಹಾಗೆ ನಿದ್ದೆ ಬಂದಂಗೆ ಆಗ್ತಾಯಿತ್ತು. ನಮ್ಮ ಅಪ್ಪಯ್ಯನ ಊರಾಗೆಲ್ಲ ಸುತ್ತಾಡ್ಕೊಂಬಂದೆ, ಎಲ್ಲೂ ಸಿಗ್ಲಿಲ್ಲ. ವಾಲ್ತಾಗಾದ್ರು ಐತೋ ಇಲ್ವೋ. ಅಲ್ಲಿ ಯಾರ ಕುಂತಿರಂಗೈತಾರೆ. ನಮ್ಮ ಅಣ್ಣ ಏನಪ್ಪ ಅಲ್ಲಿ ಕುಂತಿರಾನ. ಅಣ್ಣ ಅಣ್ಣ. ಓಹೋ, ಏನು ನೇತ್ರ ಹೊಲ್ತಕ್ಕೆ ಬಂದ್ಬಿಟ್ಟಿದ್ಯಾ ನಾನು ನೋಡಿಕೊಂಡು? ಬಾ ಕೂತ್ಕೋ ಬಾ. ತಣ್ಣಗಿತ್ತಲ್ಲ, ನಾನಿವಾಗ ಮಂತಕ್ಕೆ ಬರೋಣ ಅಂತಿದ್ದೆ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ ಬಿಡು, ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನೆಳ್ಳಾಗೆ ಅಂತೇಳಿ ಕೂತ್ಕೊಂಡು ಈಗಿನ. ಬಾ ನೇತ್ರ ಕೂತ್ಕೋ ಬಾ. ಅಲ್ಲ ನಿನ್ ಯಾಕೆ ನಾನು ಇಲ್ಲಿಗಾನ ಹುಡಿಕೊಂಬರೋಣ? ನಿನ್ನಿಂದ ನನಗೇನು ಆಗ್ಬೇಕಾಗೈತೆ ಹೇಳು? ನಾನೇನು ನಿನ್ನೆ ನುಡಿಕೊಂಬರ್ಲಿಲ್ಲ ಕಣೋ ಅಣ್ಣ. ಅಪ್ಪಯ್ಯ ನುಡಿಕೊಂಬಂದಿದ್ದು. ಅಪ್ಪ ಎಲ್ಲೈತೆ ಹೇಳು? ಊರಾಗೆಲ್ಲ ಹುಡ್ಕಾಡ್ದೆ, ಊರಾಗೆಲ್ಲೂ ಇಲ್ಲ. ಹೊಲ್ತಾಗಾದ್ರೂ ಐತೋ ಇಲ್ವೋ ಅಪ್ಪಯ್ಯ? ಅಥವಾ ಯಾವ್ದಾದ್ರು ಊರಿಗೆ ಬಡ್ಡಿ ಪಡ್ಡಿ ವಸೂಲಿ ಮಾಡಕ್ ಹೋಗೈತೋ? ಹೇಳು ಜಲ್ದು. ಯಾಕೆ ನೇತ್ರ ಹಿಂಗಂತ ಇದೆಯಾ? ಯಾಕೆ ಅಪ್ಪಯ್ಯ ಇಲ್ಲೇ ಐತೆ ಅಲ್ಲಿ ಅಡಿಕೆ ಗಿಡತಾಗೆ ತಿಪ್ಪೇನು ಅಪ್ಪಯ್ಯನೂ ಇದ್ದಾರೆ. ಯಾಕೆ ಏನು ಮಾತಾಡಬೇಕಾಗಿತ್ತು? ಅಷ್ಟೊಂದು ಅರ್ಜೆಂಟೇ? ಮಂತಕ್ಕೆ ಬರೋದು, ಅವಾಗಲೇ ಮಾತಾಡ್ಬೋದಾಗಿತ್ತು. ಹೌದು, ಅಷ್ಟೊಂದು ಅರ್ಜೆಂಟು. ಅದಕ್ಕೆ ಮತ್ತೀಗ ಇಲ್ಲಿಗಾನ ಹುಡಿಕೊಂಬಂದಿರೋದು ಕಣೋ ಅಣ್ಣ. ಎಲ್ಲಿದ್ದಾರೆ ಹೇಳು, ನಾನೇ ಹೋಗಿ ಮಾತಾಡ್ತೀನಿ. ಹೇಳಿದ್ನಲ್ಲ, ಅಲ್ಲಿ ದೊಡ್ಡವು ಅಡಿಕೆ ಗಿಡ ಇದಾವಲ್ಲ ನಮ್ಮವು, ಅಲ್ಲೇ ಇದ್ದಾರೆ ಹೋಗು. ಅಪ್ಪಯ್ಯನೂ ತಿಪ್ಪೇನು ಈಗ ಅಲ್ಲಿ ಆಸಿ ಹೋಗ್ತಾ ಇದ್ರು. ಏನು ನೇತ್ರ ಅಷ್ಟೊಂದು ಅರ್ಜೆಂಟು? ಏನು ಮಾತಾಡಬೇಕು? ಏನಾಯ್ತು? ಅಯ್ಯೋ ಅಣ್ಣ, ಅದು ನಿನ್ನ ಹತ್ರ ಮಾತಾಡೋದಲ್ಲ. ನಿನ್ನ ಹತ್ರ ಮಾತಾಡೋದಾಗಿದ್ರೆ ನಿನ್ನ ಹತ್ರನೇ ಹೇಳ್ತಾ ಇರ್ಲಿಲ್ವಾ? ಅದು ಅಪ್ಪಯ್ಯನ ಹತ್ರ ಮಾತಾಡೋದು. ನಿನ್ನ ಹತ್ರ ಹೇಳೋಂಥ ವಿಷಯ ಅಲ್ಲ. ನಾನು ಅಪ್ಪಯ್ಯನ ಹತ್ರನೇ ಮಾತಾಡ್ತೀನಿ, ಬರ್ತೀನಿ. ಸರಿ ಆಯಿತು, ಹೋಗು. ಅಲ್ಲೇ ಇದ್ದಾರೆ, ಮಾತಾಡೋಗೋಗಿ. ಏನಾಯ್ತು ನಮ್ಮ ನೇತ್ರಂಗೆ? ಏನೋ ಅರ್ಜೆಂಟ್ ವಿಷಯ ಮಾತಾಡಬೇಕು ಅಂತ ಹೇಳಿ ಅಪ್ಪನ ಮಾತಾಡ್ಸಕ್ಕಂತೇಳಿ ಹೋಗ್ತಾ ಇದ್ದಾಳೆ. ಏನು ಅಂತ ಕೇಳಿದ್ರು ಹೇಳ್ತಾನೆ ಇಲ್ವಲ್ಲ. ಏನಿರ್ಬೋದು? ಇವಳು ಏನೋ ಇದನ್ನ ಇಟ್ಕೊಂಡೇ ಬಂದಿದ್ದಾಳೆ ಅನ್ಸುತ್ತೆ. ಅದೇನಿರ್ಬೋದು? ಹೋಗಿ ಕೇಳಿಸ್ಕೊಳ್ಳ, ನೋಡೋಣ ಅದೇನು ಮಾತಾಡ್ತಾಳೆ ಅಂತಾನೆ. ಯಾವಾಗ್ಲೂ ಬರೀ ಕೆಟ್ಟದ್ದೇ ಯೋಚನೆ ಮಾಡ್ತಿರ್ತಾಳೆ. ಅದು ಯಾರಿಗೆ ಏನು ಕೆಟ್ಟದ್ದು ಮಾಡ್ತಾಳೋ ಏನು ಕಚ್ಚೋ. ಈಗ ಅಪ್ಪ ಅಂತ ಮಾತಾಡಿ ನೋಡೋಣ ಅದೇನು ಮಾತಾಡ್ತಾರೆ ಅಂತಾನೆ. ಹೋಗಿ. ತಿಪ್ಪೆ, ನಮ್ಮ ಅಡಿಕೆ ತೋಟ ಬೋಲ್ ಚೆನ್ನಾಗೈತಲ್ವೇನ್ಲ? ಏನು ಹಚ್ಚಿಗೆ ಹೆಂಗೈತೆ ನೋಡು, ನೀರಿಗೆ ಕತ್ಕೋ ಅದಕ್ಕೂ ಹಂಗೇನಿ. ಸಾವುಕಾರ್ರಿ, ಅಯ್ಯೋ ಈ ವರ್ಷ ಅಂತೂ ಬಂಪರ್ ಲಾಟ್ರಿನೇ ಹೊಡಿಯುತ್ತೆ ಬಿಡ್ರಿ ನಿಮಗೆ. ಏನಿಲ್ಲ ಅಂತಂದ್ರು 1,00,000 ಮೇಲಕ್ಕೆ ಹೋಗುತ್ತೆ ಅನ್ಸುತ್ತೆ ನಿಮ್ದು ಇದು ಅಡಿಕೆ ತೋಟ. 1,00,000 ಎಂತದ್ಲ, 1.5 ಲಕ್ಷ 2 ಲಕ್ಷಕ್ಕೆ ಹೋಗುತ್ತೆ. ಇನ್ನು ಅವು ಬೇರೆ ಬಂದೇವಲ್ಲ ಇವ ಸಣ್ಣವು, ಇದಕ್ಕಿನ್ನ ಒಂದು ಸ್ವಲ್ಪ ಸಣ್ಣವು. ಅವನು ಇವಾಗ ಚೆನ್ನಾಗಿ ಬಂದಿದ್ದಾವೆ. ಅವು ಎಲ್ಲನ ಒಟ್ಟಿಗೆ ಕೊಟ್ಬಿಟ್ರೆ 2 ಲಕ್ಷ ರೂಪಾಯಿ ವರ್ಷಕ್ಕೆ ಬಂದುಬಿಡುತ್ತೆ ನಮ್ಮ ಕೈಗೆ ದುಡ್ಡು. ಹೆಂಗೋ ಚೆನ್ನಾಗಿ ನೋಡ್ಕೊಂಡಿರೋದಕ್ಕೆ ಒಳ್ಳೆ ದುಡ್ಡು ಮಾಡ್ತೀರಾ ಸಾವುಕಾರ್ರಿ. ಸದ್ಯ ಚೆನ್ನಾಗಿರ್ರಿ. ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಅಪ್ಪ ಅಪ್ಪ. ನೇತ್ರಮ್ಮ, ಯಾಕಮ್ಮ ಯಾಕೆ ಹಿಂಗೆ ಬಂದಿದ್ಯಾ? ಏನು ನೋಡ್ಕೊಂಡು ಹೋಗಕ್ಕೆ ಬಂದ ಹೊಲನ? ಬಾ, ಅಲ್ಲಿ ಗುಡ್ಲತ್ತಾಗೆ ಎಳ್ನೀರೇನಾದ್ರೂ ಇದ್ದರೆ ಕುಡಿವಂತೆ. ಬಾ, ತಿಮ್ಮ ಕಿತ್ತಿಕ್ಕಿರ್ತಾನೆ, ಯಾರನ್ನ ಬಂದರೆ ಕುಡಿತಾರೆ ಅಂತಾನ. ಕುಡಿವಂತೆ, ಬಾರಮ್ಮ ಹೋಗೋಣ. ಅಯ್ಯೋ ಅಪ್ಪ, ನಾನು ಎಳ್ನೀರು ಕುಡಿಯಕ್ಕೂ ಹೊಲ ನೋಡಕ್ಕೂ ಬರ್ಲಿಲ್ಲ. ಇಂತಾಗ ಏನೋ ಸ್ವಲ್ಪ ಅರ್ಜೆಂಟ್ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬಂದೆ. ಅರ್ಜೆಂಟಾ? ಅಯ್ಯೋ ಏನಮ್ಮ, ಯಾರಿಗೇನಾಯ್ತು? ಹೇಳಮ್ಮ ನೇತ್ರಮ್ಮ. ಅಯ್ಯೋ ನನಗೆ ಬೈಬದಂಗೆ ಆಗ್ತೈತಿ. ಅಯ್ಯೋ ಅಪ್ಪ, ಯಾರಿಗೂ ಏನು ಆಗಿಲ್ಲ ಇನ್ನೂ. ಯಾರಿಗೂ ಏನು ಆಗ್ಬಾರ್ದು ಅಂತನ ಹೇಳಕ್ ಬಂದಿದ್ದೀನಿ ಅಷ್ಟೇನೆ. ಅದೇನು ಅಂತ ಹೇಳಮ್ಮ ಸರಿಯಾಗಿ ನೇತ್ರಮ್ಮ. ಸುಮ್ಮನೆ ಎದುರಿಸ್ಬೇಡ ನೀನು. ಏನಾಯ್ತು ಅಂತಾನ? ಅದು ತಿಪ್ಪೆ, ನೀನು ಹೋಗ ಕಡೆಗೆ ಗುಡ್ಲತ್ತಾಗಿರೋಗು. ನಾನು ಅಪ್ಪಂತಾಗೆ ಮಾತಾಡ್ಬೇಕು ಏನನ. ಹೋಗು ನೀನು. ಯಾಕಮ್ಮ? ಇರ್ಲಿ ಬಿಡು. ಬೇಡ, ಅದು ಒಂದಿಷ್ಟು ಗುಟ್ಟಿನ ವಿಷಯ, ಅದಕ್ಕೆ ತಿಪ್ಪೆ ಇಲ್ಲಿರೋದು ಬೇಡ. ಹೋಗ್ ತಿಪ್ಪೆ ನೀನು. ಸರಿ ಚಿಕ್ಕಮ್ಮರೆ, ನಾನು ಗುಡ್ಲ ಹತ್ರ ಹೋಗಿರ್ತೀನಿ. ಸಾವುಕಾರ್ರೆ ಅದೇನು ಅಂತ ಕೇಳ್ಕೊಂಡು ಬರ್ರಿ, ನಾನು ಅಲ್ಲಿರ್ತೀನಿ. ಸರಿ ಹೋಗ್ಲಾ ತಿಪ್ಪೆ, ಅಲ್ಲೇ ಕೂಕೊಂಡಿರು, ಬರ್ತೀನಿ. ಒಂದು 5 ನಿಮಿಷ ಮಾತಾಡ್ಕೊಂಡು, ಏನೋ ಅರ್ಜೆಂಟ್ ಅಂತೆ, ಅಲ್ಲಿರು. ಅರ್ಜೆಂಟ್ ಏನಿಲ್ಲ ಸಾವುಕಾರ್ರೆ, ನಿಧಾನಕ್ಕೆ ಬರ್ರಿ, ಪರವಾಗಿಲ್ಲ. ಚಿಕ್ಕಮ್ಮರು ನಿಮ್ಮನ್ನ ಏನೋ ಹುಡುಕೊಂಬಂದೇವ್ರೆ, ಏನೋ ಹೇಳಬೇಕು ಅಂತಾನ ಕೇಳ್ಕೊಂಡು ನಿಧಾನವಾಗಿ ಬರ್ರಿ. ನಾನು ಅಲ್ಲಿ ಹಂಗೆ ಸ್ವಲ್ಪ ಹೊತ್ತು ಹೊಡ್ಕೊಂಡಿರ್ತೀನಿ ಅಲ್ಲಿ ಮಂಚದ ಮೇಲೆ. ಸರಿ ಹೋಗಿರು. ಇಲ್ಲಿ ಯಾರು ಇಲ್ವೇನಪ್ಪ? ಯಾರು ಇಲ್ಲ ಕಣಮ್ಮ, ಹೇಳು. ಅಯ್ಯೋ ಅದು ಯಾಕೆ ಹಂಗೆ ಯೋಚನೆ ಮಾಡ್ತಾ ಇದ್ದೀವಿ? ಹೇಳಕ್ಕೆ ಇಲ್ಲಿ ಯಾರೂ ಇಲ್ಲ, ಹೇಳು. ನಾನು ನೀನು ಇಬ್ಬರೇ. ಅಲ್ಲಪ್ಪ, ನೀನು ಆ ಕಮಲನ್ಗೆ ಮದುವೆ ಮಾಡಬೇಕು ಅಂತ ಹೇಳಿ ಯಾರೋ ಶ್ರೀಮಂತರ ಮನೆ ಗಂಡು ಹುಡುಕಿದ್ಯಂತೆ, ನಿಜನೇನಪ್ಪ? ನಿನಗೆ ಹೆಂಗೆ ಗೊತ್ತಾಯ್ತು? ಯಾರು ಹೇಳಿದ್ರು? ನನಗೆ ಹೆಂಗೋ ಗೊತ್ತಾಯ್ತು. ಈಗ ಅದ್ರ ವಿಚಾರ ಯಾಕೆ? ಒಟ್ಟಿನಲ್ಲಿ ನಿಜಾನ ಸುಳ್ಳ ಹೇಳು ಅಷ್ಟೇನು. ಅವಳಿಗೆ ಶ್ರೀಮಂತರ ಮನೆ ಗಂಡ ಹುಡುಕಿದ್ಯಾ ಮದುವೆ ಮಾಡಬೇಕು ಅಂತನಾ?
ಹ್ಞೂ ಕಣಮ್ಮ, ಪಕ್ಕದೂರಾಗೆ ಅವರು ಚೆನ್ನಾಗೇ ಇದ್ದಾರೆ, ಅನುಕೂಲವಾಗೇನೆ. ಏನು ನಮ್ಮಷ್ಟೇನು ದೊಡ್ಡ ಶ್ರೀಮಂತರಲ್ಲ, ನಮಗೆ ಒಂದಿಷ್ಟು ಕೆಳಗಮ್ಮಂಗೆ ಇದ್ದಾರೆ, ಒಟ್ಟಿನಾಗೆ ಚೆನ್ನಾಗಿದ್ದಾರೆ ಮನೆ ಕಡೆಗೆ. ಹಾಂ, ಯಾಕಮ್ಮ ಅದನ್ನು ಕೇಳೋಕ್ಕೆ ಇಲ್ಲಿವರೆಗೂ ಬಂದ? ಹಾಂ, ಅದೇನು ದೊಡ್ಡ ವಿಚಾರನಾ? ನಿನಗೇನು ದೊಡ್ಡ ವಿಚಾರ ಅಲ್ದೇ ಇರ್ಬೋದು ಕಣಪ್ಪ, ಅದು ನನಗೆ ದೊಡ್ಡ ವಿಚಾರನೇ. ಅಲ್ಲ, ನನಗೆ ಯಾರೋ ಬಡವ್ರ ಮನೆ, ಹಳೆ ಮನೆ, ಸೋರೋ ಮನೆಗೆ ಕೊಟ್ಬಿಟ್ಟು ಈಗ ಆ ಕಮಲನ್ನ ದೊಡ್ಡ ಶ್ರೀಮಂತರ ಮನೆಗೆ ಮದುವೆ ಮಾಡ್ಕೊಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ಯಾ ನೀನು? ಇದು ಅನ್ಯಾಯ ತಾನೆ. ನನಗೆ ಮಾತ್ರನ ಬಡವ್ರ ಮನೆಗೆ ಮದುವೆ ಮಾಡಿಕೊಟ್ಟು ಈಗ ಅವಳಿಗೆ ಮಾತ್ರ ಶ್ರೀಮಂತರ ಮನೆಗೆ ಮದುವೆ ಮಾಡ್ಕೊಡೋದು ಯಾವ ನ್ಯಾಯನಪ್ಪ? ಅಯ್ಯೋ ನೇತ್ರಮ್ಮ, ನಿನ್ನೂ ನಾವು ನಮಗಿನ್ನ ದೊಡ್ಡ ಶ್ರೀಮಂತರು ಕೊಡಬೇಕು ಅಂತ ಹೇಳಿ ಏನೇನೋ ಯೋಚನೆ ಮಾಡಿದ್ವಿ ನಾನು ನಿಮ್ಮ ಅಮ್ಮನೂ. ಆದರೆ ನೀನೇ ಅವನು ಯಾರೋ ಒಳ್ಳೆ ಹುಡುಗ, ದೊಡ್ಡ ಶ್ರೀಮಂತ, 2 ಮನೆ ಇದ್ದಾವೆ, ಹಂಗೆ ಹಿಂಗೆ ಅಂತ ಹೇಳಿ ಆಸೆ ಬಿದ್ದು ನೀನು ಮದುವೆ ಮಾಡ್ಕೊಂಡೆ. ನಾವೇನಾದ್ರೂ ಹೇಳಿದ್ವಾ? ನೀನೇ ಬಲವಂತ ಮಾಡಿ ನಾನು ಅವನ್ನೇ ಮದುವೆ ಆಗೋದು ಅಂತ ಹೇಳಿ ಒಪ್ಪಿ ನೀನು ಮದುವೆ ಆಗಿದ್ದು. ನಾನೇನಾದರೂ ಹುಡುಕಿ ನಿನಗೆ ಮಾಡಿದ್ನಾ ಹೇಳು? ಹಾಂ, ನಾನೇನೋ ಹಂಗೆ ಮಾಡಿದರೆ ಹೇಳಮ್ಮ. ಹಾಂ, ನೀನು ಒಪ್ಪು ಮದುವೆ ಆಗಿರೋದು. ಅವನು ಮೋಸಗಾರ ಅಂತ ಹೇಳಿ ನಿನಗೆ ಮೊದಲೇ ಗೊತ್ತಾಗಬೇಕಾಗಿತ್ತು. ಮೊದಲೇ ಎಲ್ಲ ತಿಳ್ಕೊಂಡು ಆಮೇಲೆ ನೀನು ಮದುವೆ ಮಾಡ್ಕೋಬೇಕೋ ಇಲ್ವೋ ಅಂತೇಳಿ ಯೋಚನೆ ಮಾಡಬೇಕಾಗಿತ್ತು. ನಾನು ಹಂಗೂ ನಿನಗೆ ಹೇಳ್ದೆ, ಮೊದಲು ಅವ್ರ ಅಪ್ಪ ಅಮ್ಮನ ನೋಡ್ಕೊಂಬ, ಅವ್ರನ್ನ ಮಾತಾಡ್ಸ್ಕೊಂಡು ಹೆಂಗೆ ಏನು ಅಂತೇಳಿ ವಿಚಾರಿಸಿ ಆಮೇಲೆ ಮದುವೆ ಆಗಮ್ಮ ಅಂತ ಹೇಳಿದೆ. ಆದರೆ ನೀನು ನಿಮ್ಮ ಅಮ್ಮನೂ ನನ್ನ ಮಾತು ಕೇಳಲಿಲ್ಲ. ಈಗ ಕಮಲನಿಗೆ ಶ್ರೀಮಂತರು ಮನೆ ಗಂಡು ಹುಡುಕಿದ್ದೀನಿ ಅಂತ ಹೇಳಿ ಹಿಂಗೆ ಬೇಜಾರು ಮಾಡ್ಕೊಂಡ್ರೆ ಅದಕ್ಕೆ ನಾನು ಹೊಣೆ ಆಗೋಕ್ಕಾಗುತ್ತೇನಮ್ಮ? ಹಾಂ, ಓಹೋ, ನಮ್ಮ ನೇತ್ರ ಕಮಲನ್ಗೆ ಗಂಡು ಹುಡ್ಕಿರೋಕ್ಕೆ ಸಿಟ್ಟು ಬಂದೈತಿ. ಅದಕ್ಕೆ ಅಪ್ಪ ಇಂತಾಗೆ ಏನೋ ಮಾತಾಡಕ್ಕೆ ಬಂದೇವಳೆ. ಏನು ಇವಳಿಗೆ ಹೊಟ್ಟೆ ಉರಿ ನೋಡು ನಮ್ಮ ನೇತ್ರಿಗೆ. ಅಯ್ಯೋ, ಇಂಥ ಬುದ್ಧಿ ಯಾರಿಗೂ ಇರಬಾರ್ದು. ಅವಳಾಗಿ ಅವಳು ಒಪ್ಪಿ ಮದುವೆ ಆಗಿ ಈಗ ಕಮಲನ್ಗೆ ಶ್ರೀಮಂತರು ಮನೆ ಗಂಡು ಸಿಕ್ಕೈತಿ ಅಂತ ಹೇಳಿ ಹೊಟ್ಟೆ ಹೊರ್ಕೊಂಡು ಅಪ್ಪ ಇಂತಾಗೆ ಹಿಂಗೆ ಮಾತಾಡಕ್ಕೆ ಬಂದೇವಳಲ್ಲ, ಇದು ಸರಿನಾ? ಒಟ್ಟಿನಲ್ಲಿ ನನಗಂತೂ ಬೇಜಾರಾಗ್ತೈತೆ ಕಣಪ್ಪ. ಅಲ್ಲ, ನಾನು ಎಷ್ಟೆಲ್ಲ ಕನಸು ಕಟ್ಟಿಕೊಂಡಿದ್ದೆ, ಆದರೆ ಆ ಮೋಸಗಾರ ಮೋಸ ಮಾಡ್ದ. ಈಗ ನಾನು ಅಲ್ಲಿ ಕೂಲಿ ಮಾಡ್ಕೊಂಡು ಅತ್ತೆ ಮನೆಗೂ ಇಲ್ದಂಗೆ ಇವಾಗ ಜಗಳ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಅಂಥದ್ರಲ್ಲಿ ನಾನು ಹಿಂಗಿರ್ಬೇಕಾದ್ರೆ ಅವಳಿಗೆ ಶ್ರೀಮಂತರ ಮನೆ ಗಂಡು ಹುಡ್ಕಿದ್ಯಲ್ಲ ನೀನು, ಇದು ಯಾವ ನ್ಯಾಯ ಹೇಳು? ಏನೋ ನಾನೇ ಒಪ್ಪು ಮದುವೆ ಆದೆ ಹಂಗಂತ ಹೇಳಿ ಈಗ ಅವಳು ಶ್ರೀಮಂತರ ಮನೆ ಕೊಡ್ತೀಯಾ? ನನಗೆ ಬೇಜಾರಾಗುತ್ತೆ ಅಂತನ ನಿನ್ಗೊಂದು ಸ್ವಲ್ಪನೂ ಅನ್ಸೋದಿಲ್ವೇನಪ್ಪ? ಅಯ್ಯೋ ನೇತ್ರಮ್ಮ, ನಾನು ಏನು ಮಾಡಲಿ ಹೇಳು? ಹಾಂ, ನಿನ್ನ ಹಣೆ ಬರ, ನೀನೇ ಇಷ್ಟಪಟ್ಟು ಮದುವೆ ಆದೆ. ಆದರೆ ಅವನು ಇಂಥ ಮೋಸ ಮಾಡ್ತಾನೆ ಅಂತನ ನನಗೂ ಗೊತ್ತಾಗಲಿಲ್ಲ. ನೀನು ಹೇಳಿದ್ರೆ ನೀನು ನನ್ನ ಮಾತು ಕೇಳಲಿಲ್ಲ. ನಾನು ಅವನ್ನೇ ಮದುವೆ ಆಗೋದು, ಶ್ರೀಮಂತರು ಹಂಗೆ ಹಿಂಗೆ ಅಂತೇಳಿ ಅವನ್ನೇ ಮದುವೆ ಆದೆ. ಈಗ ಕಮಲನ್ಗೆ ಶ್ರೀಮಂತರು ಮನೆ ಗಂಡು ನೋಡಿರೋದಕ್ಕೆ ಹಿಂಗೆ ಬೇಜಾರು ಮಾಡ್ಕೊಂಡ್ರೆ ಹೆಂಗಮ್ಮ ಸರಿಯಾಗುತ್ತೆ? ಅಲ್ಲ, ಕಂಡು ನಾವು ಕಮಲನ್ನ ಬಡವ್ರ ಮನೆಗೆ ಕೊಡೋಕ್ಕಾಗುತ್ತಾ? ನೀನು ಬೇಜಾರು ಮಾಡ್ಕೊಂತೀಯ ಅಂತಾನ? ಹಾಂ ಹೇಳು. ಹಾಂ, ಅವಳು ನಿನ್ನ ತಂಗಿನೇ ತಾನೆ. ನೀನಂತೂ ನಾವು ಅಂದ್ಕೊಂಡಂಗೆ ಶ್ರೀಮಂತರು ಮನೆ ಸಸ್ಯ ಆಗಲಿಲ್ಲ, ಅವಳಾದರೂ ಸಸ್ಯ ಆಗಲಿ ಬಿಡು. ಅದಕ್ಕೆ ಯಾಕೆ ನೀನು ಬೇಜಾರು ಮಾಡ್ಕೊಂತೀಯ ಹೇಳು? ಹಾಂ, ಸುಮ್ಮನ ನಡಿ ಮಂತಕ್ಕೆ ಹೋಗೋಣ. ಬಾ, ಗುಡ್ಲು ತಕ್ಕಾದ್ರೂ ಹೋಗಿ 1 ಎಳ್ನೀರು ಕುಡ್ದು ಹೋಗೋಕ್ಕಾಗುತ್ತೆ ಮಂತಕ್ಕೆ. ಬಾ ಹೋಗೋಣ ಸುಮ್ಮನೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನೀವು ಚೆನ್ನಾಗಿ ದುಡ್ದು ಸಂಪಾದನೆ ಮಾಡಿರಿ. ಹೆಂಗೆ ಉಪ್ಪಿನಕಾಯಿ ವ್ಯಾಪಾರನೂ ಚೆನ್ನಾಗಿ ಆಗ್ತೈತೆ, ನಿನ್ನ ಗಂಡನೂ ಟ್ಯಾಕ್ಟ್ರಿಗೆ ದುಡಿತಾನೆ. ಇನ್ನೇನು ಬಂದೈತಿ ಹೇಳು? ಇನ್ಮೇಲೆ ನೀವು ಶ್ರೀಮಂತರಾಗ್ತೀರಾ. ಏನು ಹಂಗೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಬಾ ಸುಮ್ಮನೆ. ಅದೆಲ್ಲ ನನಗೆ ಗೊತ್ತಿಲ್ಲ ಕಣಪ್ಪ. ನನಗೆ ಬೇಜಾರಾಗುತ್ತೆ. ಅವಳೇನಾದ್ರೂ ಶ್ರೀಮಂತರು ಮನೆಗೆ ನೀನು ಮದುವೆ ಮಾಡಿಕೊಟ್ರೆ ಈ ಮದುವೆ ಬೇಡ. ಯಾರನ್ನಾದ್ರೂ ನಮ್ಮಷ್ಟೇ ಬಡವರಾಗಿರೋರ್ನ, ಇಲ್ಲ ನಮಗಿನ್ನ ಕೆಳಗಿರೋರ್ನ ಸಂಬಂಧನೇ ನೋಡು ಅವಳಿಗೆ, ಕಮಲನ್ಗೆ. ನನಗೆ ಬೇಜಾರಾಗುತ್ತೆ. ಅವಳೇನಾದ್ರೂ ಶ್ರೀಮಂತರ ಮನೆಗೆ ಹೋದ್ರೆ ಅಷ್ಟೇನೆ, ನಾನು ಎಲ್ಲರ ತಗೂ ಆಡ್ಕೆಮ್ಮ ವಸ್ತು ಆಗ್ಬಿಡ್ತೀನಿ. ಹಂಗೆ ಹಿಂಗೆ ಅಂತಾನೆ ಎಲ್ಲರೂ ಆಡ್ಕೆಂತಾರೆ. ಆ ಕಮಲ ಶ್ರೀಮಂತರ ಮನೆಗೆ ಹೋದ್ರೆ ನನಗದನ್ನು ನೋಡಿ ಸಹಿಸ್ಕೆಮ್ಮಕ್ಕಾಗಲ್ಲ ಕಣಪ್ಪ. ಈಗ ಬೇರೆ ಅಲ್ಲಿ ಉಪ್ಪಿನಕಾಯಿ ವ್ಯಾಪಾರದಿಂದ ನನ್ನ ಕೈ ಬಿಟ್ಟವ್ರಿ. ನನ್ನ ಗಂಡ ನನಗೆ ಕೆನ್ನೆ ಹೊಡೆದು ಮನೆಗೆ ಕಳಿಸ್ಬಿಟ್ಟ. ಅಂಥದ್ರಲ್ಲಿ ಈಗ ಅವಳು ಸಂತೋಷವಾಗಿದ್ರೆ ನನಗೆ ಹೊಟ್ಟೆ ಉರಿ ಅಲ್ವಾ ಹೇಳು? ನೇತ್ರ ಅಣ್ಣ, ನೀನು ಯಾಕೋ ಬಂದೆ ಇಲ್ಲಿಗೆ? ನಾನು ಅಪ್ಪ ಇಂತಾಗೇನೋ ಮಾತಾಡಬೇಕು, ಸುಮ್ಮನೆ ಹೋಗು. ಯಾಕೆ ಬಂದೆ ಇಲ್ಲಿಗೆ? ಅಲ್ಲ ನೇತ್ರ, ಇಷ್ಟೊತ್ತು ನೀನು ಏನು ಹೇಳ್ತಿದ್ದೆ ಅಂತ ನಾನು ಕೇಳಿಸ್ಕೊಂಡೆ. ಅಲ್ಲ, ನೀನಂತೂ ಸುಖವಾಗಿಲ್ಲ, ಬಡವ್ರ ಮನೆಗೆ ಸೇರಿದ್ಯಾ ಅಂತ ಹೇಳಿ. ಕಮಲನೂ ಬಡವ್ರ ಮನೆಗೇನೆ ಮದುವೆ ಆಗಿ ಹೋಗ್ಬೇಕು ಅಂತೇಳಿ ಅಂದ್ಕೊಂತ ಇದೆಯಲ್ಲ, ಅಪ್ಪ ಹಿಂಗೆ ಹೇಳ್ತಾ ಇದೆಯಲ್ಲ. ಇದ್ಯಾವ ನ್ಯಾಯ ಹೇಳು? ನಾನಂತೂ ಹಿಂಗಾದೆ, ನನ್ನ ಬಾಳಂತೂ ಹಿಂಗಾಯ್ತು. ನನ್ನ ತಂಗಿ ಅವಳು, ನಮ್ಮ ಚಿಕ್ಕಮ್ಮನ ಮಗಳು, ಅವಳಾದರೂ ಸಂತೋಷವಾಗಿ ಚೆನ್ನಾಗಿರೋ ಮನೆಗೆ ಸೇರಲಿ ಎಂಬುದು ನಿನ್ನ ಮನಸ್ಸಿನಾಗೆ ಇಲ್ವಲ್ಲ? ಈ ಥರ ಹೇಳ್ತಾ ಇದೆಯಲ್ಲ ನೇತ್ರ, ಇದು ತಪ್ಪು ತಾನೇ? ಹಂಗೆಲ್ಲ ಕೆಟ್ಟದಾಗ ಯಾಕೆ ಯೋಚನೆ ಮಾಡ್ತೀಯ ನೇತ್ರ? ಅಂದ್ರೆ ನಾವು ಮಾತಾಡಿದ್ದ ಎಲ್ಲ ಕೇಳಿಸ್ಕೊಂಡ ಮರೆಯಲ್ಲಿ ನಿಂತ್ಕೊಂಡು ನೋಡ್ದೇನಪ್ಪ. ಅಣ್ಣ ಬಂದು ಎಲ್ಲ ಕೇಳಿಸ್ಕೊಂಡವನೇ. ಅಲ್ಲ ಕಣೋ ಅಣ್ಣ, ಅಲ್ಲ ನಿನ್ ತಂಗಿ ಬಾಳು ಹಿಂಗಾಗೈತಿ. ಹಂಗಿದ್ಮೇಲೆ ಅವಳು ಆಯಮ್ಮ, ಆ ದೇವಮ್ಮನ ಮಗಳು, ಅವಳು ಕಮಲಿ,
ಅವಳು ಚೆನ್ನಾಗಿದ್ರೆ ನಿನಗೆ ಸಂತೋಷನಾ? ನನ್ನ ಬಾಳು ಹಿಂಗಾಗಿರೋಕ್ಕೆ ಬೇಜಾರಾಗ್ತಿಲ್ವೇನೋ? ನೋಡ್ ನೇತ್ರ, ಈಗ ಆಗೋಗಿರೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಈಗ ನೀನು ಹೆಂಗಿದ್ಯೋ ನಿನ್ನ ಸಂಸಾರನ ನೀನು ಸರಿ ಮಾಡ್ಕೊಂಡು ನೀವು ದುಡ್ದು ಸಂಪಾದನೆ ಮಾಡಿ ಮುಂದೆ ಬರ್ರಿ. ಅದು ಬಿಟ್ಬಿಟ್ಟು ಇನ್ನೊಬ್ರು ಯಾರೋ ಶ್ರೀಮಂತರು ಮನೆಗೆ ಸೊಸೆಯಾಗಿ ಹೋಗ್ತಾರೆ ಅಂತೇಳಿ ಹೊಟ್ಟೆ ಉರ್ಕೊಂಡು ಅವ್ರ ಮೇಲೆ ಹಾಗೆ ಸಾಧಿಸೋದು ಒಳ್ಳೇದಲ್ಲ. ಕಮಲ ತುಂಬ ಒಳ್ಳೆಯವಳು, ಸುಮ್ಮನಿರು. ಹಂಗೆಲ್ಲನ ಕೆಟ್ಟದಾಗಿ ಯೋಚನೆ ಮಾಡಕ್ಕೆ ಹೋಗ್ಬೇಡ. ನನ್ನ ತಂಗಿ ಅಂತ ಹೇಳಿ ತಿಳ್ಕ, ಅವಳು ನಿನ್ನ ತಂಗಿ ಇದ್ದಂಗೆನೆ ತಾನೆ. ತಂಗಿನೇ ಅನ್ನು, ತಂಗಿ ಇದ್ದಂಗೆ ಎಂಬುದೇನಂತೆ. ನೋಡಮ್ಮ, ರಾಜ ಸರಿಯಾಗಿ ಹೇಳ್ತಾ ಇದ್ದಾನೆ ನೇತ್ರಮ್ಮ. ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ನೋಡು, ನೀವು ಚೆನ್ನಾಗಿ ಆಗಲಿ ಅಂತೇಳಿ ಟ್ಯಾಕ್ಟ್ರಿ ಕೊಡಿಸ್ತೆ, ಬ್ಯಾಂಕ್ನಾಗ ಸಾಲ ಕೊಡಿಸಿ ಎಲ್ಲ, ಇನ್ನೇನು ಸಾಲ ಎಲ್ಲ ತೀರೈತಿ, ಉಪ್ಪಿನಕಾಯಿ ಚೆನ್ನಾಗಿ ಆಗ್ತೈತಿ. ಇನ್ನೇನಮ್ಮ ಚಿಂತೆ ನಿನಗೆ? ಇನ್ನೇನ್ ಚಿಂತೆ ಅಂದ್ರೆ ಈಗ ಮನೆ ಬಿಟ್ಟು ಓಡಿಸಿಲ್ವಾ ಅವರು? ಗಂಡ ನನ್ನ ಮೇಲೆ ಕೈ ಮಾಡ್ದ, ನನ್ನ ಗಂಡ ಅಂತ ಮನೆಗೆ ಕೊಟ್ಟಿದ್ಯಾ ನೀನು ನನ್ನ. ಈಗ ಆ ಕಮಲನಿಗೆ ಮಾತ್ರನ ದೊಡ್ಡ ಶ್ರೀಮಂತರ ಮನೆ ಕೊಡ್ತೀನಿ ಅಂತ ಹೇಳ್ತಾ ಇದ್ಯಾ? ಅಂದ್ರೆ ನೇತ್ರ, ನೀನು ನಿನ್ನ ಗಂಡಂತ ಜಗಳ ಮಾಡ್ಕೊಂಡ್ ಬಂದಿದ್ಯಾ? ಹ್ಞೂ ಕಣ ಅಣ್ಣ, ಅವನು ನನ್ನ ಗಂಡ ಕೆನ್ನಿಗೆ ಹೊಡೆದ್ಬಿಟ್ಟ. ಏನೋ ನಾನೇನು ಮಾಡಬಾರ್ದು, ತಪ್ಪು ಮಾಡಿದ್ದೀನಿ ಏನೋ ಅನ್ನಂಗೆ. ಅದಕ್ಕೆ ನಾನು ಇನ್ಮೇಲೆ ಅಲ್ಲಿಗೆ ಹೋಗಲ್ಲ, ಇಲ್ಲೇ ಇರ್ತೀನಿ. ಹೌದಾ? ಅಯ್ಯೋ, ಮತ್ತೆ ಸ್ವಲ್ಪ ದಿನ ಇದ್ದೋಗಕ್ಕೆ ಬಂದಿದ್ದೀನಿ ಅಂತ ಹೇಳ್ತಿದ್ದೆ, ಈಗ ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ಯಾ? ಹೌದು, ನೀನು ಹೆಂಡ್ತಿ ಆ ಗುಲಾಬಿ ಆ ಊರಿನ ಹೆಂಗಸ್ರಿಗೆ ಎಲ್ಲರಿಗೂ ನಾನು ಗುದ್ದಾಡ್ಕೊಂಡು ಗಂಡನ ಮನೆ ಬಿಟ್ಟು ಬಂದೀನಿ ಅಂತ ಗೊತ್ತಾದ್ರೆ ಆಡ್ಕೊಂತಾರೆ ಅಂತಾನ ಹಂಗೆ ಸುಳ್ಳು ಹೇಳಿದ್ದೆ ಅಷ್ಟೇನೆ. ನೀನು ನಿನ್ನ ಹೆಂಡ್ತಿಗಾಗ್ಲಿ ಬೇರೆ ಯಾರ ತಗಾಗ್ಲಿ ಏನು ಹೇಳಕ್ ಹೋಗ್ಬೇಡ, ಏನೋ ನಮ್ಮ ಅಣ್ಣಯ್ಯ ಅಂತ ಹೇಳಿ ಹೇಳ್ತಾ ಇದ್ದೀನಿ ಅಷ್ಟೇನೆ. ನನ್ನ ಕಷ್ಟನ ನೀನಾದರೂ ಅರ್ಥ ಮಾಡ್ಕೊ. ಆಯಿತು ಬಿಡು ನೇತ್ರ, ಯಾರ ಹತ್ರನೂ ಹೇಳಲ್ಲ, ಬೇಜಾರು ಮಾಡ್ಕೋಬೇಡ. ನಿನ್ನ ಜೀವನನೂ ಸರಿಯಾಗುತ್ತೆ. ನಾನೇ ನಿನ್ನ ಗಂಡ ನಿಮ್ಮ ಅತ್ತೆ ಮಾವನ ಹತ್ರ ಮಾತಾಡ್ತೀನಿ ಬಿಡು. ಒಂದು ದಿವಸ ಹೋಗ್ಬಿಟ್ಟು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಏನು ಮಾತಾಡ್ತೀಯೋ ಏನೋ. ನೇತ್ರಮ್ಮ, ನೀನು ನಿನ್ನ ಜೀವನ, ನಿನ್ನ ಗಂಡ, ನಿನ್ನ ಸಂಸಾರದ ಬಗ್ಗೆ ಯೋಚನೆ ಮಾಡು. ಬೇರೆ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನೆ ನಡಿ ಮಂತಕ್ಕೆ ಹೋಗೋಣ. ಒಟ್ಟಿನಲ್ಲಿ ನನ್ನ ಜೀವನ ಹೆಂಗಾದ್ರೂ ಇರ್ಲಿ, ಹೇಳು, ಕಮಲಿನ ಜೀವನ ಮಾತ್ರ ಚೆನ್ನಾಗಿರ್ಬೇಕು ಅಲ್ವೇ ನಿಮ್ಮಿಬ್ರದ್ದು ಆಸೆ? ಅಯ್ಯೋ, ನಿನ್ನ ಜೀವನನೂ ಸರಿ ಮಾಡ್ತೀವಿ ಕಣಮ್ಮ ನೇತ್ರಮ್ಮ, ತಲೆ ಕೆಡಿಸ್ಕೊಬೇಡ. ನಡಿ ನಿನ್ನ ಮಂತಕ್ಕೆ. ನಿಮ್ಮ ಅಮ್ಮ ಇಂತಾಗೆ ಬಂದು ಮಾತಾಡ್ತೀವಿ. ಏನೋ ನೀನು ನನ್ನ ಮಾತು ಕೇಳ್ತೀನಿ, ನನ್ನ ಕಷ್ಟ ಅರ್ಥ ಮಾಡ್ಕೊಂತಿ ಅಂತ ಬಂದು ನಿಂತಾಗ ಹೇಳಿದ್ರೆ ನೀನು ನನ್ನ ಮಾತಿಗೆ ಬೆಲೆನೇ ಕೊಡಲ್ಲ ಬಿಡು, ಹೋಗ್ಲಿ. ಅವಮ್ಮ ಎಲ್ಗೋಯ್ತೋ ಏನೋ, ಅವಮ್ಮ ಒಂದೇನೆ ನನ್ನ ಕಷ್ಟ ಅರ್ಥ ಮಾಡ್ಕೊಂಬೋದು. ಹೋಗ್ತೀನಿ ನನ್ನ ಮಂತಕ್ಕೆ. ಅಯ್ಯೋ ರಾಜ, ಕರ್ಕೊಂಡೋಗಪ್ಪ ನೇತ್ರಮ್ಮನ. ಹೋಗು. ಬಾ ನೇತ್ರ, ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.